Good morning. One second. Good morning, all of you. Today, what we are going to do is deadlock. What do you mean by the deadlock? What do you mean by the deadlock? A situation. Okay. It is a situation. It is a situation where two or more processes are waiting together by holding their resources to release it. ಸೊ ಎರಡಕ್ಕಿಂತ ಹೆಚ್ಚಿಗೆ ಪ್ರೊಸೆಸಸ್ ಏನ್ ಮಾಡ್ತಿರ್ತಾವ ಅಂದ್ರೆ ವೇಟ್ ಮಾಡ್ತಿರ್ತಾವ ಎದ್ರ ಸಲುವಾಗಿ ಅಂತಂದ್ರ ಟು ಗೆಟ್ ರಿಲೀಸ್ ಫ್ರಾಮ್ ದಟ್ ರಿಸೋರ್ಸ್. ಓಕೆ, ಸೊ ಇಂಥ ಸಿಚುವೇಶನ್ ನಾವು ಡೆಡ್ಲಾಕ್ ಅಂತ ಕರಿತೀವಿ. ಸೊ ಡೆಡ್ಲಾಕ್ ಆಕರ್ ಆಗ್ಲಿಕ್ಕೆ 4 ಕಂಡೀಷನ್ ಅದಾವ ಅಂತ ಹೇಳ್ತೀವಿ ನಾವು. ಒಂದು, ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಇರೋದ್ರಿಂದ. ಎರಡನೇದು ಒಂದು ಮ್ಯೂಚುವಲ್ ಎಕ್ಸ್ಕ್ಲೂಷನ್, ಎರಡನೇದು ನೋ ಪ್ರಿಯಂಪ್ಷನ್, ಇರೋದ್ರಿಂದ. ಮೂರನೇದು ಅಂಡ್ ನಾಲ್ಕನೇದು ಸರ್ಕ್ಯುಲರ್ ವೇಟ್, ಮೂರನೇದು ಹೋಲ್ಡ್ ಅಂಡ್ ವೇಟ್. ಎಸ್, ಈ 4 ಕಂಡೀಷನ್ ಇದ್ರೆ ನನಗೆ ಏನಾಗ್ತದೆ, ಡೆಡ್ಲಾಕ್ ಆಕರ್ ಆಗ್ತೈತಿ. ಬೈ ದಿಸ್ ಕಂಡೀಷನ್ ವಿ ಆರ್ ಗೋಯಿಂಗ್ ಟು ಗೆಟ್ ಅ ಡೆಡ್ಲಾಕ್. ಸೊ ಈ ಡೆಡ್ಲಾಕ್ ಬರ್ಲಾರ್ದಂಗ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ದಟ್ ಸಿಚುವೇಶನ್ ವಿ ಶುಡ್ ಅವಾಯ್ಡ್ ದಟ್ ಸಿಚುವೇಶನ್. ವಾಟ್ ಶುಡ್ ವಿ ನೋ? ಏನ್ ಮಾಡ್ಬೇಕು ನಾನು? ಆ ಡೆಡ್ಲಾಕ್ ಬರ್ಲಾರ್ದಂಗ್ ಆಗ್ಬೇಕು ಅಂದ್ರೆ ವಾಟ್ ವಿ ಹ್ಯಾವ್ ಟು ಟೇಕ್ ದ ಪ್ರಿಕಾಷನರಿ ಸ್ಟೆಪ್ಸ್ ಅನ್ನ ಏನ್ ತಗೋಬೇಕು ನಾನು? ಓಕೆ, what we'll call it as dealing with the deadlock. Sir, ಈಗ ಒಂದು ಸಿಚುವೇಶನ್ ಬಂದದ ನಮ್ಮ ಹತ್ರ. ನಾವು ಆ ಸಿಚುವೇಶನ್ ಕಾಲ್ಡ್ ಆಸ್, ಎಲ್ಲ ಪ್ರಾಬ್ಲಮಿಗೂ ಒಂದು ಸೊಲ್ಯೂಷನ್ ಇದ್ದೇ ಇರ್ತದೆ. ಸೊ ಹಂಗೇನೆ ಡೆಡ್ಲಾಕ್ಗೂ ಸಮ್ ಸಿಚುವೇಶನ್ಸ್ ಬರ್ಲಾರ್ದಂಗೆ ನೋಡ್ಕೊಳ್ತಕ್ಕಂಥ ಪ್ರಿಕಾಷನರಿ ವೇಸ್ ಇರ್ತಾವ. ಹಂಗೆ ಡೆಡ್ಲಾಕ್ನು ಬರ್ಲಾರ್ದಂಗ ಒಂದಷ್ಟು ಪ್ರಿಕಾಷನರಿ ವೇಸ್ ಅನ್ನ ತಗೊಂಡು ವಿ ನೀಡ್ ಟು ಟೇಕ್ ಕೇರ್ ಆಫ್. ಏನೇನ್ ಮಾಡ್ಬೋದು ನಾನು ಡೆಡ್ಲಾಕ್ ಬರ್ಲಾರ್ದಂಗ ಪ್ರಿವೆಂಟ್ ಮಾಡೋದು? ವಿ ಆರ್ ಡೂಯಿಂಗ್ ನೌ. ವಿ ಆರ್ ವೇರಿಂಗ್ ದ ಮಾಸ್ಕ್, ವಿ ಆರ್ ಯೂಸಿಂಗ್ ದ ಸ್ಯಾನಿಟೈಸರ್ಸ್. ವೈ? ಟು ಅವಾಯ್ಡ್ ದ ಕೋವಿಡ್. ನಮಗ್ ಕೋವಿಡ್ ಆಗಬಾರ್ದು ಅಂತ ಇದನ್ನ ನಾವೇನ್ ಮಾಡಕತ್ತೀವಿ, ಪ್ರಿವೆಂಟ್ ಮಾಡ್ಕೊಳಕತ್ತೀವಿ. ನಮ್ಮನ್ನ ನಾವು ಪ್ರಿವೆಂಟ್ ಮಾಡ್ಕೊಳಕತ್ತೀವಿ. ಹಂಗೆ ಡೆಡ್ಲಾಕ್ ಆಗ್ತದೇನೋ ಮುಂದೆ ಅಂತ ಅನಲೈಸ್ ಮಾಡ್ಕೊಂಡು ಅದನ್ನ ಬರೋಕ್ಕಿಂತ ಮುಂಚೆನೆ ನಾವು ಸ್ಟಾಪ್ ಮಾಡ್ಬೇಕು. ಹೋಪ್ ಯು ಆರ್ ಗೆಟಿಂಗ್. ಡೆಡ್ಲಾಕ್ ಇಸ್ ಅ ಸಿಚುವೇಶನ್ ವೇರ್ ಟೂ ಪ್ರೊಸೆಸಸ್ ಆರ್ ಹೋಲ್ಡಿಂಗ್ ಈಚ್ ಅದರ್ ರಿಸೋರ್ಸ್ ಬೈ unknownly. ಸೊ ಹಂಗ ಆಗಬಾರ್ದು. That should not happen. Taking the precautionaries is necessary. How you are going to take the precautionaries? That is the condition. ಅದನ್ನೇ ನಾವು ಕಲಿಬೇಕಾಗಿತ್ತು. ನಮ್ಮನ್ನ ನಾವು ಪ್ರಿವೆಂಟ್ ಹೆಂಗ್ ಮಾಡ್ಕೊಳಕತ್ತೀವಿ, ನಮ್ಮನ್ನ ನಾವು ಏನೇನು ಮಾಸ್ಕ್ ಹಾಕೊಳ್ಳೋದಾಗ್ಲಿ, ಸ್ಯಾನಿಟೈಸರ್ ಹಚ್ಕೊಳ್ಳೋದಾಗ್ಲಿ ಟು ಅವಾಯ್ಡ್ ದ ಸಿಚುವೇಶನ್ ಆಫ್ ಕೋವಿಡ್. ಹಂಗೆ ಡೆಡ್ಲಾಕ್ ಬರಬಾರ್ದು ಅಂದ್ರೆ ಏನೇನ್ ಮಾಡ್ಬೇಕು ನಾನು? ಈ 4 ಕಂಡೀಷನ್ಸ್ ಡೆಡ್ಲಾಕ್ ಅವನ್ನ ಆಕರ್ ಮಾಡಕತ್ತಾವ. ಡ್ಯೂ ಟು ದ ಕೊರೋನಾ ವೈರಸ್ ವಿ ಆರ್ ಗೆಟಿಂಗ್ ದ ಕೋವಿಡ್. ಹಂಗೆ 4 ಕಂಡೀಷನ್ ಅದಾವ. 4 ಕಂಡೀಷನ್ ಇದ್ರೆ ನನ್ನ ಡೆಡ್ಲಾಕ್ ಸಿಚುವೇಶನ್ ಆಕರ್ ಆಗಿರ್ತದೆ. ಸೊ ಕೊರೋನಾ ನಮಗೆ ಬರಬಾರ್ದು ಅಂತ ನಾವು ಮಾಸ್ಕ್ ಹಾಕೋತೀವಿ. ಹಂಗೆ ಈ ಕಂಡೀಷನ್ ಆಕರ್ ಆದಾಗ ಡೆಡ್ಲಾಕ್ ಬರಬಾರ್ದು ಅಂತ ಏನ್ ಮಾಡ್ತೀವಿ? Isn't it, my dear students? I hope clear. Dealing with the deadlock ಒಳಗಡೆ ನಿಮಗೆ ಇಲ್ಲೇನದನಂದ್ರ ಒಬ್ಬ VIP ಇದಾನೆ.
ಈಸ್ ಅ VIP ಪರ್ಸನ್. ಈ VIP ಪರ್ಸನ್ ಏನು ಆಗ್ಬಾರ್ದು ಅಂತ ಪ್ರಿವೆಂಟ್ ಮಾಡ್ತಿರ್ತೀವಿ, ಅವನಿಗೆ ಏನ್ರ ಆಗ್ತದಂತಲ್ಲ. ಹಿ ಈಸ್ ಹ್ಯಾವಿಂಗ್ ಅ ಸೆಕ್ಯೂರಿಟಿ. ಯಾರು VIPs ಆರ್ ಹ್ಯಾವಿಂಗ್ ಅ ಸೆಕ್ಯೂರಿಟೀಸ್. ದಟ್ ಮೀನ್ಸ್ ದಟ್ ದೇ ಆರ್ ಗೋಯಿಂಗ್ ಟು ಗೆಟ್ ಸಿಚುವೇಶನ್ಸ್. ಅವರ ಪ್ರಾಣಕ್ಕೆ ಕುತ್ತು ತರ್ತಕ್ಕಂಥ ಸಿಚುವೇಶನ್ಸ್ ಇರ್ತಾವಂತ ಅರ್ಥ. ಸೊ ಅದಕ್ಕಾಗಿ ನಾವು ಪ್ರಿವೆಂಟ್ ಮಾಡ್ತಿರ್ತೀವಿ ಅಷ್ಟೇ, ಅದು ಆಗ್ತೈತಿ ಅಂತಲ್ಲ. ವಿ ನೀಡ್ ಟು ಪ್ರಿವೆಂಟ್ ದಿಸ್ ಪರ್ಸನ್. ಪ್ರಿವೆಂಟ್ ಅಂದ್ರೆ ಏನು? ಬರ್ಲಾರ್ದಂಗ್ ನೋಡ್ಕೊಳ್ಳೋದು. ಸೊ ಹಂಗೆ ಡೆಡ್ ಲಾಕ್ ಆಕರ್ ಆಗ್ತದ ಅಂತ ನಮಗ್ ಗೊತ್ತದ, ಅದು ಆಕರ್ ಆಗ್ಲಂಗ್ ನೋಡ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ? ಡೆಡ್ ಲಾಕ್ ಪ್ರಿವೆನ್ಷನ್ ಅಂತ ಕರಿತೀವಿ. ಐ ಹೋಪ್ ಇಟ್ ಇಸ್ ಕ್ಲಿಯರ್ ಟು ಯು ನೌ. ತಿಳಿಲಿಗತ್ತದ? ತಿಳಿಲಿಕತ್ತದ್ರಿ? ವೆಲ್, ಡೆಡ್ ಲಾಕ್ ಅವಾಯ್ಡೆನ್ಸ್ ಅಂದ್ರೆ ಏನ್ ಅರ್ಥ ಮಾಡ್ಕೊಳ್ಳೋಣ ಅಂತ. ಓಕೆ, ಸೊ ಹಿಯರ್ ಹಿ ಇಸ್ ಟೆಲಿಂಗ್ ದಟ್ ಇನ್ ಡೆಡ್ಲಾಕ್ ಅವಾಯ್ಡೆನ್ಸ್, ಬಿಫೋರ್ ಅ process is allocated requested resource, it is made to sure that request will not lead to deadlock. ಈ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ಓಕೆ, ಏನ್ ಹೇಳಿಕೆ ತನ್ನ ಪಾಯಿಂಟ್ ಒಳಗೆ ಅಂತಂದ್ರೆ, ಒಂದು ಪ್ರೋಸೆಸ್ ಅದ P1 ಅಂತ, ಒಂದು ರಿಸೋರ್ಸ್ ಅದ R1 ಅಂತ. ಸೊ P1 is requested for R1. P1 ಅದ, ಇಲ್ಲಿ R1 ಅದ. P1 is requested for R1. Before requesting, ಈ process ಗೆ ಏನ್ ಹೇಳ್ಬೇಕು ನಾನು? Before requesting, we should intimate the process. We should involve process in such a way that it should not get a situation called as deadlock. ಇದಕ್ಕೆ ಮೊದಲೇನೆ ನಾವು ಅವಾಯ್ಡ್ ಮಾಡ್ಕೋ ಅಂತ ಹೇಳ್ಬೇಕು. ನಾ ರಿಕ್ವೆಸ್ಟ್ ಮಾಡ್ಕೊಳಿಕತ್ತಿ ಯಾರಿಗಾರ ಅಲೋಕೇಟ್ ಆಗತ್ತೇನು? ಯಾರಿಗಾರ ಅಲೋಕೇಟ್ ಅದನ P2 ಗದ ಅಂದ್ರೆ ನಾ ರಿಕ್ವೆಸ್ಟ್ ಮಾಡ್ಕೋಬಾರ್ದು. We need to program the P1 as before requesting it should check whether R1 is allocated to someone else. ನಾ ಹೆಂಗ್ ಪ್ರೋಗ್ರಾಮ್ ಬರೀಬೇಕು ಅಂತಂದ್ರ, R1 ಯಾರಿಗಾದ್ರೂ ಕೊಟ್ಟಾನೇನು? ಕೊಟ್ಟಿದ್ರೆ ನಾ ರಿಕ್ವೆಸ್ಟ್ ಮಾಡ್ಕೋಬಾರ್ದು. I should not request if the resource is allocated to someone else. ಈ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ he is telling that in order to decide whether the current request can be satisfied or must be delayed. ನಾವು ಅರ್ಥ ಮಾಡ್ಕೋಬೇಕು, ನಮಗ ಆ ಪ್ರೊಸೆಸ್ಗೆ ಅರ್ಥ ಮಾಡಿಸ್ಬೇಕು. ಏನಂತ, ಇದು ನನಗೆ ಸಿಗ್ತದೇನೋ, ಇದು ಸಿಗಂಗಿಲ್ಲ ಅಂತಂದ್ಮೇಲೆ ಅದು ಯಾವಾಗ ಸಿಗ್ತದೆ, ಎಷ್ಟು ಡಿಲೇ ಆಗ್ತದೆ. It is not available in the sense how much time it will take to release. How much time it take to release. Yaudu? This P2. This P2. So this is what deadlock avoidance. This is what deadlock avoidance clears. Are you clear? Okay. ಯಾವ ರಿಸೋರ್ಸ್ ಯಾವ್ದಕ್ಕೆ ಅಲೋಕೇಟ್ ಆಗೈತಿ, ಯಾವ ರಿಸೋರ್ಸ್ ಯಾವ್ದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಾಗತ್ತೈತಿ, ಇದೆಲ್ಲವನ್ನು ನೋಟ್ ಮಾಡಿ ಅದರ ಪ್ರಕಾರ ಅವಾಯ್ಡೆನ್ಸ್ ಅನ್ನ ಮಾಡಬೇಕು. ಡೆಡ್ಲಾಕ್ ಆಗ್ಲಾರ್ದಂಗ ಅವಾಯ್ಡ್ ಮಾಡಬೇಕು. ಸೊ ಡೆಡ್ಲಾಕ್ ಯಾವಾಗ ಆಕರ್ ಆಗ್ತೈತಿ? ಈಗ ದೇರ್ ಆರ್ ಫೋರ್ ವೇಸ್ ಅದಾವ. There is a circle for the common. ಈಗ ಇಲ್ಲೊಂದು ವೆಹಿಕಲ್ ಅದ, ಇಲ್ಲೊಂದು ವೆಹಿಕಲ್ ಅದ ಅಂತ ಇಟ್ಕೊಳ್ಳಿ. 4 ವೆಹಿಕಲ್ಸ್ ನಿಂತಾವೆ. ಡೆಡ್ಲಾಕ್ ಅಂದ್ರೆ ಏನು? ಇವೆಲ್ಲ ಒಮ್ಮೆ ಬಂದು ಅಂತಂದ್ರೆ ಯಾವುದಕ್ಕೂ ಸ್ಪೇಸ್ ಇರಂಗಿಲ್ಲ. ಡೆಡ್ಲಾಕ್ ಅವಾಯ್ಡ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ತೀವಿ? ಸಿಗ್ನಲ್ಸ್ ಹಾಕ್ಬಿಡ್ತೀವಿ. If red ಇತ್ತು ಅಂತಂದ್ರ, if signal is red, someone is acquired. ನೋಡ್ರಿ ನೀವು ಬೇಕಂದ್ರೆ 4 ವೇ ಕೂಡಿದಲ್ಲಿ 1 ವೇ ಫ್ರೀ ಇರ್ತೈತಿ, 3 ವೇ ಸಿಗ್ನಲ್ ಇರ್ತಾವ. ಇಮ್ಯಾಜಿನ್ ಮಾಡ್ಕೋಬಹುದು.
ಈಗ ಇದು ಮೂವ್ ಆಗಕತ್ತಿತ್ತು, ಈ ಲೈನ್ ಮೂವ್ ಆಗತ್ತಿತ್ತು, ಈ ವೆಹಿಕಲ್ ಮೂವ್ ಆಗತ್ತಿತ್ತು ಅಂದ್ರೆ 1 2 3 ಇವು ರೆಡ್ ಸಿಗ್ನಲ್ ಒಳಗಡೆ ಇರ್ತಾವ. ಯಾರಿಂದ ರೆಡ್ ಸಿಗ್ನಲ್. ಹಂಗೆ ಇಲ್ಲಿ ರಿಸೋರ್ಸ್ ಅಲೋಕೇಶನ್ ಆಗಿರ್ತದೆ P2 ಅಂದ್ರೆ P1 ರಿಕ್ವೆಸ್ಟ್ ಮಾಡ್ಕೋಬಾರ್ದು. ರಿಕ್ವೆಸ್ಟ್ ಮಾಡ್ಕೊಂತ ತಿಕ್ಕೋ, ದಟ್ ಈಸ್ ಅ ವೆರಿ ಡೇಂಜರಸ್ ಸಿಚುವೇಶನ್. ಸೊ ಆ ರಿಕ್ವೆಸ್ಟ್ ಮಾಡ್ಕೊಳ್ಳೋದನ್ನ ಅವಾಯ್ಡ್ ಮಾಡಿಬಿಡ್ಬೇಕು. ಆ ರಿಕ್ವೆಸ್ಟೇ ಮಾಡ್ಕೊಳ್ಳೋದಂಗೆ ಏನ್ ಮಾಡ್ಬೇಕು ನಾವು ಅವಾಯ್ಡ್ ಮಾಡಿಬಿಡ್ಬೇಕು. ಕ್ಲಿಯರ್ ಕ್ಲಿಯರ್. Yes. Now, let us come to the point. Sir, ಡೆಡ್ಲಾಕ್ ಪ್ರಿವೆನ್ಷನ್ ಮಾಡ್ಕೊಂಡ್ವಿ. ಡೆಡ್ಲಾಕ್ ಬರಬಹುದು ಅನ್ನೋ ಒಂದು ಯೋಚನೆ ಒಳಗ ನಾವೇನ್ ಮಾಡಿದ್ವಿ ಅಂತಂದ್ರೆ ಪ್ರಿವೆಂಟ್ ಮಾಡ್ಕೊಂಡ್ವಿ. ಆ ಕಂಡೀಷನ್ ಬರ್ಲಾರ್ದಂಗ್ ನೋಡ್ಕೊಂಡ್ವಿ. ಒಂದೇದು ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಆಗ್ಲಾರ್ದಂಗ್ ನೋಡ್ಕೋತೀನಿ, ನೋ ಪ್ರಿಯಂಪ್ಟಿವ್ ಆಗ್ಲಾರ್ದಂಗ್ ನೋಡ್ಕೋತೀನಿ, ಹೋಲ್ಡ್ ಅಂಡ್ ವೇಟ್ ಆಗ್ಲಾರ್ದಂಗ್ ನೋಡ್ಕೋತೀನಿ. ಇದು ಒಂದಾಯ್ತು. ಇನ್ ಡೆಡ್ಲಾಕ್ ಅವಾಯ್ಡೆನ್ಸ್ ಒಳಗೆ ಏನ್ ಮಾಡಿದ್ವಿ ಅಂತಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗೆ ಕಂಡೀಷನ್ ಹಾಕ್ಬಿಟ್ವಿ. ಇಫ್ ಎನಿ ರಿಸೋರ್ಸ್ ಇಸ್ ಅಲೋಕೇಟೆಡ್ ಟು ಸಮನ್ ಎಲ್ಸ್ ಯು ಶುಡ್ ನಾಟ್ ರಿಕ್ವೆಸ್ಟ್ ಇಟ್. ನಾ ಹೇಳ್ಬಿಡ್ತೀನಿ, ಈಗ ಇದು ಮಾರ್ಕರ್ ನನ್ನ ಹತ್ರ ಅದ ಅಂದ್ರೆ ನನ್ನ ಕ್ಲಾಸ್ ಮುಗಿತಾನೆ ಇನ್ನೊಬ್ರಿಗೆ ನಾ ಕೊಡಂಗಿಲ್ಲ ಅಂತ ಗೊತ್ತಿದ್ದಾಗ ಇನ್ನೊಬ್ರು ನನಗೆ ಕೇಳೇ ಇಲ್ಲ ಅಂತಂದ್ರೆ ಡೆಡ್ಲಾಕ್ ಸಿಚುವೇಶನ್ ಆಫರ್ ಆಗಂಗಿಲ್ಲ. ಹೌದಾ ಇಲ್ಲ? ಇಫ್ ಮಾರ್ಕರ್ ಇಸ್ ವಿತ್ ಮೀ, ಸಮನ್ ಇಸ್ ಗೋಯಿಂಗ್ ಟು ಆಸ್ಕ್ ಮೀ ದ ಮಾರ್ಕರ್, ನಾ ಹೇಳ್ತೀನಿ ಅವ್ರಿಗೆ ಒಂದ್ 5 ನಿಮಿಷ ತಡೀರಿ, ಒಂದ್ 5 ನಿಮಿಷ ವೇಟ್ ಮಾಡ್ರಿ. ಆ 5 ನಿಮಿಷ ವೇಟ್ ಮಾಡೋ ಪ್ರಸಂಗ ಬರಂಗಿಲ್ಲ. ಯಾಕಂತಂದ್ರೆ ಅವ್ರಿಗೆ ಗೊತ್ತೇ ಇರ್ತೈತಿ ಏನಂತ, ಈ ರಿಸೋರ್ಸ್ ನನ್ನ ಹತ್ರ ಅದ, ಅದನ್ನ ಕೇಳಬಾರ್ದು, ಅವ ರಿಲೀಸ್ ಮಾಡ್ತಾನ ಅದನ್ನ ಕೇಳಬಾರ್ದು ಅಂತ ಗೊತ್ತಿರ್ತೈತಿ. ಹೌದೋ ಇಲ್ಲ? ಎಸ್ ಆರ್ ನೋ? ಇದಕ್ಕೆ ನಾ ಡೆಡ್ಲಾಕ್ ಅವಾಯ್ಡೆನ್ಸ್ ಅಂತ ಕರಿತೀನಿ. ಡೆಡ್ಲಾಕ್ ಆಗ್ಲಾರ್ದಂಗ್ ನೋಡ್ಕೊಳ್ಳೋದು. ಡೆಡ್ಲಾಕ್ ಆಗ್ತೈತಿ ಅಂತ ಹೇಳಿ ಪ್ರಿವೆಂಟೇ ಮಾಡಿಬಿಡೋದು. ಡೆಡ್ಲಾಕ್ ಆಗ್ಲಾರ್ದಂಗ್ ನೋಡ್ಕೊಳ್ಳೋದು, ಡೆಡ್ಲಾಕ್ ಆಗ್ತೈತಿ ಅಂತ ಪ್ರಿವೆಂಟ್ ಮಾಡೋದು. ಈಗ ಯಾವ ವ್ಯಕ್ತಿಗಳು, ಐ ವಿಲ್ ಟೆಲ್ ಹೌ ಟು ಅವಾಯ್ಡ್ ದ ಥಿಂಗ್ಸ್. ಯಾರೇ ಸ್ನೀಸ್ ಮಾಡ್ತಿರ್ತಾರೆ ಅವಾಗ ನೀವೇನ್ ಮಾಡ್ತೀರಿ, ನಿಮ್ಮನ್ನ ನೀವು ದೂರ ಇಟ್ಕೊಳ್ಳಿಕ್ ಪ್ರಯತ್ನ ಪಡ್ತೀರಿ, ಅವ್ರ ಹತ್ರ ಹೋಗಂಗಿಲ್ಲ. ಬಿಕಾಸ್ ಆಫ್ ಡ್ಯೂ ಟು ದ ಕೊರೋನಾ ಯು ಆರ್ ನಾಟ್ ಪ್ರಿವೆಂಟಿಂಗ್, ಯು ಆರ್ ಅವಾಯ್ಡಿಂಗ್. ಪ್ರಿವೆಂಟಿಗೆ ಅವಾಯ್ಡಿಗೆ ಬಹಳ ಡಿಫ್ರೆನ್ಸ್ ಐತಿ. ನೀವು ಮಾಸ್ಕ್ ಹಾಕೋತೀರಿ ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳಿಕ್ಕೆ, ಪ್ರಿವೆಂಟ್ ಮಾಡ್ಕೊಳ್ಳಿಕ್ಕೆ. ನೀವು ದೂರ ಸರಿತೀರಿ, ಅವರಿಂದ ಅವಾಯ್ಡೆನ್ಸ್ ಮಾಡ್ಕೋತೀರಿ. ಎರಡು ಡಿಫ್ರೆನ್ಸ್ ಅರ್ಥ ಆಗೈತೆ ನಿಮಗ? ಎರಡು ಡಿಫ್ರೆನ್ಸ್ ಅರ್ಥ ಆಗ್ಯದ? Yes. Clear? Very good. So now the third one is deadlock recovery. Deadlock recovery. What do you mean by the deadlock recovery, sir? A system is there. ಒಂದು ಸಿಸ್ಟಮ್ ಅದ, ಆ ಸಿಸ್ಟಮ್ ಅನ್ನ ಡೆಡ್ಲಾಕ್ ಆಗ್ಲಿಕ್ಕೆ ಬಿಡಬೇಕು. ಆ ಸಿಸ್ಟಮ್ ಡೆಡ್ಲಾಕ್ ಸ್ಟೇಟ್ ಒಳಗೆ ಹೋಗ್ತದೆ, ಅದನ್ನ ಡೆಡ್ಲಾಕ್ ಆಗ್ಲಿಕ್ಕೆ ಬಿಡ್ತೀವಿ. ಡೆಡ್ಲಾಕ್ ರಿಕವರಿ ಅಂತ ಹೇಳ್ತೀನಿ. ಈ ಸಿಸ್ಟಮ್ ಅನ್ನ ಡೆಡ್ಲಾಕ್ ಆಗ್ಲಿಕ್ಕೆ ಬಿಡ್ತೀವಿ, ಡೆಡ್ಲಾಕ್ ಸಿಚುವೇಶನ್ ಎಂಟರ್ ಆಗ್ಲಿಕ್ಕೆ ಅಲೌ ಮಾಡ್ತೀವಿ. ಡೆಡ್ಲಾಕ್ ಸಿಚುವೇಶನ್ ಎಂಟರ್ ಆದ್ಮೇಲೆ ಆ ಡೆಡ್ಲಾಕ್ ಸಿಚುವೇಶನ್ ನಿಂತ್ರ ಅದನ್ನ ಹೊರಗೆ ತಗೊಂಡ್ ಬರ್ತೀವಿ, ರಿಕವರಿ ಮಾಡ್ಕೊತೀವಿ. ಸಿಸ್ಟಮ್ ರನ್ ಆಗತೈತಿ, ಪ್ರೊಸೆಸ್ ರನ್ ಆಗತೈತಿ. ಅದೇನ್ರೆ ಡೆಡ್ಲಾಕ್ ಸಿಚುವೇಶನ್ ಹೋಯ್ತು ಅಂತಂದ್ರ ನಾ ಏನ್ ಮಾಡ್ತೀನಿ, ಐ ವಿಲ್ ರಿಕವರ್ ಇಟ್. ಅದನ್ನ ಡೆಡ್ಲಾಕ್ ಸಿಚುವೇಶನ್ ಹೋಗ್ಲಿಕ್ಕೆ ಬಿಟ್ಟು ಆಮೇಲೆ ರಿಕವರಿ ಮಾಡ್ಕೊತೀನಿ. ಹೆಂಗಂತಂದ್ರ ನನಗೆ ಕೋವಿಡ್ ಅಥವಾ ನಮಗ್ ಕೋವಿಡ್ ಆಗ್ತದ, ಕೋವಿಡ್ ಆದ್ಮೇಲೆ ಅದನ್ನ ರಿಕವರ್ ಮಾಡ್ತಾರೆ ಡಾಕ್ಟರ್ಸ್. ಇದು ಹರ್ಡ್ ಇಮ್ಯುನಿಟಿ ಅಂತ ಇತ್ತು. ಹರ್ಡ್ ಇಮ್ಯುನಿಟಿ ಅಥವಾ ಪ್ಲಾಸ್ಮಾ ಥೆರಪಿ ಅಂತ ಮಾಡ್ತಿದ್ರು ಕೋವಿಡ್ ಇದ್ದಾಗ. ಈಗ ಅದ ಮಾಡ್ತಾರ. ಪ್ಲಾಸ್ಮಾ ಥೆರಪಿ ಅಂದ್ರೆ ಏನು? ಆ ಕೋವಿಡ್ ಅನ್ನ ಇನ್ಸರ್ಟ್ ಮಾಡಿ, ಅದು ಕೋವಿಡ್ ಆದಂತ ಪೇಷಂಟ್ ಬ್ಲಡ್ ತಗೊಂಡು
ಬ್ಲಡ್ ತಗೊಂಡು ಅದ್ರೊಳಗಿನ ಪ್ಲಾಸ್ಮಾನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಆ ಪ್ಲಾಸ್ಮಾನ ಇನ್ನೊಬ್ಬರಿಗೆ ಥೆರಪಿ ಮಾಡ್ತಿದ್ವಿ. ಅಂದ್ರೆ ಯಾರಿಗೆ ಕೊರೋನಾ ಆಗಿರ್ತೈತೆ ಅವ್ರಿಗೆ. ಇಲ್ಲೂ ಹಂಗೆ ಡೆಡ್ಲಾಕ್ ಆಗ್ಲಿಕ್ಕೆ ಬಿಡ್ತೀನಿ, ಡೆಡ್ಲಾಕ್ ಆಗ್ಲಿಕ್ಕೆ ಬಿಟ್ಟಂಗೆ ಡೆಡ್ಲಾಕ್ ಆಯ್ತು ಅಂದ್ರೆ ನನಗೊಬ್ಬ ಅಲ್ಗೋರಿದಮ್ ಅನ್ನ ಹಾಕ್ತೀನಿ, ಅಲ್ಲೇ ಅಲ್ಗೋರಿದಮ್ ಅನ್ನ ಬರ್ದಿರ್ತೀನಿ. ಆ ಅಲ್ಗೋರಿದಮ್ ಏನ್ ಮಾಡ್ತದೆ ನನಗ, ಸಿ ಡೆಡ್ಲಾಕ್ ಬಂದತ್ ನೋಡು ಅಂತ ಎಕ್ಸ್ಪ್ಲನೇಷನ್ ಕೊಡುತ್ತೆ. ನಾ ಏನ್ ಮಾಡ್ತೀನಿ, ಡೆಡ್ಲಾಕ್ ಆಯ್ತಾ, ಡೆಡ್ಲಾಕ್ ಅನ್ನ ರಿಕವರ್ ಮಾಡ್ತೀನಿ, ಅಂದ್ರೆ ಡೆಡ್ಲಾಕ್ ಸಿಚುವೇಶನ್ ಅನ್ನ ರಿಮೂವ್ ಮಾಡ್ತೀನಿ. ಆ ಡೆಡ್ಲಾಕ್ ಡಿಟೆಕ್ಷನ್ ಮಾಡ್ಲಿಕ್ಕೆ, ಡೆಡ್ಲಾಕ್ ಅನ್ನ ರಿಕವರ್ ಮಾಡ್ಲಿಕ್ಕೆ 2 ಅಲ್ಗೋರಿದಮ್ ಬರೀತೀನಿ. ಆ ಅಲ್ಗೋರಿದಮ್ಸ್ ಏನ್ ಮಾಡ್ತಾವ ಅಂದ್ರೆ ಡೆಡ್ಲಾಕ್ ರಿಕವರ್ ಆಗಿದ್ದು, ಡೆಡ್ಲಾಕ್ ಸಾಲ್ವ್ ಆಗಿದ್ದು, ಎರಡೂನು ಅವತ್ರ ಕೆಲಸ. ಕ್ಲಿಯರ್ ಇಟ್ ಈಸ್? ಕ್ಲಿಯರ್ ಇಟ್ ಈಸ್? What is a deadlock? Ignorance now. System, the operating system which is dealing with the processes that won't bother about a deadlock. ಅದೇನ್ ತಿಳ್ಕೊತಂದ್ರ ಡೆಡ್ಲಾಕ್ ಅನ್ನೋ ಸಿಚುವೇಶನ್ ನನಗೆ ಬರಂಗೇ ಇಲ್ಲ. ಡೆಡ್ಲಾಕ್ ಇಗ್ನೋರೆನ್ಸ್ ಅಂದ್ರೆ ಏನು, ಡೆಡ್ಲಾಕ್ ಅನ್ನೋ ಸಿಚುವೇಶನ್ ನನ್ನ ಸಿಸ್ಟಮ್ ಒಳಗೆ ಬರಂಗೇ ಇಲ್ಲ. that won't happen in my system. ಅವಾಗ ನೀವು ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ, ಡೆಡ್ಲಾಕ್ ಅನ್ನೋದು ಬರಂಗೇ ಇಲ್ಲ ಅಂದ್ಮೇಲೆ ಅದನ್ನ ಇಗ್ನೋರ್ ಮಾಡಿಬಿಡ್ತೀರಿ. ಇಟ್ ಇಸ್ ನಾಟ್ ನೆಸೆಸರಿ ಟು ಟೇಕ್ ದ ರಿಸ್ಕ್ ಆರ್ ಇಟ್ ಇಸ್ ನಾಟ್ ನೆಸೆಸರಿ ಟು ಥಿಂಕ್ ಅಬೌಟ್ ಇಟ್. ಆ ಡೆಡ್ಲಾಕ್ ಅನ್ನೋ ಸಿಚುವೇಶನ್ ನನಗೆ ಬರಂಗೇ ಇಲ್ಲ ಅಂತ ತಲೆಯಾಗ ಬಂತು, ಅಥವಾ ಆ ಪ್ರೊಸೆಸ್ ಆಪರೇಟಿಂಗ್ ಸಿಸ್ಟಮ್ ಹೇಳ್ತು ಅಂತಂದ್ರೆ ಮುಗೀತು, ಅದ್ರ ಬಗ್ಗೆ ನೀವು ನೆಸೆಸರಿ ಇಲ್ಲೇ ಇಲ್ಲ. ಅಲ್ಲಿ ಯಾವುದು ನಿಮ್ಗೆ ಅವಾಯ್ಡೆನ್ಸ್ ಮೆಥಡ್ ಕಾಲ್ ಆಗಂಗಿಲ್ಲ, ಪ್ರಿವೆನ್ಷನ್ ಮೆಥಡ್ ಕಾಲ್ ಆಗಂಗಿಲ್ಲ, ಇನ್ನೊಂದು ರಿಕವರಿ ಮೆಥಡ್ ಕಾಲ್ ಆಗಂಗಿಲ್ಲ. ಇದ್ರ ಅಡ್ವಾಂಟೇಜ್ ಏನದ, ಸಿಸ್ಟಮ್ ಅದ ಟೈಮ್ ಏನಿರ್ತದಲ್ಲ, ಆ ಅನಾಲಿಟಿಕಲ್ ಟೈಮ್ ಏನಿರ್ತದಲ್ಲ, ಆ ಟೈಮ್ ಸೇವ್ ಆಗ್ತದೆ. ಆ ಟೈಮ್ ಸೇವ್ ಆಗಿ ಕೆಲಸಗಳು ಫಾಸ್ಟ್ ಆಗ್ತಾವ. ಓಕೆ, ಸೊ ನಾವು ಈಗ ಹೆಂಗ ಅಂತಂದ್ರ ಅಗೇನ್ ಐ ವಿಲ್ ಟು ಟೇಕ್ ಅ ಎಕ್ಸಾಂಪಲ್ ಆಫ್ ಪ್ರೆಸೆಂಟ್ ಸಿಚುವೇಶನ್ ಅಟ್ ಸೆಲ್ಫ್. ನಾ ಯೋಚನೆ ಮಾಡ್ತೀನಿ, ನಾನು ಮಾಸ್ಕ್ ಅನ್ನ ಕಡಿಮೆ ಯೂಸ್ ಮಾಡ್ತೀನಿ, ಸ್ಯಾನಿಟೈಸರ್ ಅನ್ನ ಕಡಿಮೆ ಯೂಸ್ ಮಾಡ್ತೀನಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಎಷ್ಟು ಬೇಕು ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ಕೊತೀನಿ. ಸಿ, in the current scenario you are maintaining the social distance, you are maintaining the mask, you are maintaining the sanitizer, that is a good. ಬಟ್ ಒನ್ಸ್ ನಿಮ್ ತಲೆಯೊಳಗೆ ಇಗ್ನೋರೆನ್ಸ್ ಬಂತು ಅಂತಂದ್ರೆ ನೀವ್ ಏನ್ ಮಾಡ್ತೀರಿ, ಎಲ್ಲವನ್ನೂ ಅವಾಯ್ಡ್ ಮಾಡ್ಬಿಡ್ತೀರಿ. ಸ್ಯಾನಿಟೈಸರ್, ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸ್ ಮಾಡಕ್ ಹೋಗ್ಬೇಡ್ರಿ, ಅದನ್ನ ಅವಾಯ್ಡೆನ್ಸ್ ಮಾಡಕ್ ಹೋಗ್ಬೇಡ್ರಿ. ಇಟ್ ಇಸ್ ಅ ನೆಸೆಸರಿ. ಬಟ್ ಒಂದ್ಸಲ ಈ ಕೊರೋನಾ ವೈರಸ್ ಇಸ್ ನಾಟ್ ದೇರ್, ನೀವು ನೋಡ್ರಿ ಬಹಳಷ್ಟು ಮಂದಿ ತಲೆಯೊಳಗದ ಕೊರೋನಾ ವೈರಸ್ ಅಂದ್ರೆ ನೆಗಡಿ, ಕೆಮ್ಮ, ಜ್ವರ ಇಷ್ಟೇ, ಏನೂ ಆಗಂಗಿಲ್ಲ ಅಂತದ. ಅದು ಇಗ್ನೋರೆನ್ಸ್. ಅದೇನದು ಇಗ್ನೋರೆನ್ಸ್. ಆ ಇಗ್ನೋರೆನ್ಸ್ ನಿಂದ್ರೆ ಕೇಸಸ್ ಜಾಸ್ತಿ ಆಗ. ನನಗ್ಯಾಕೆ ಆಗ್ತದದು, ವೈ ಶುಡ್ ಐ ವರಿ ಅಬೌಟ್ ಇಟ್, ಇಟ್ ಇಸ್ ನಾಟ್ ಹ್ಯಾಪನಿಂಗ್ ಟು ಮೀ. ಎಸ್ ಅಫ್ಕೋರ್ಸ್ ಆಗ್ಲಿಲ್ಲ ಅಂದ್ರೆ ಚಲೋ, ಬಟ್ ಆಗ್ಲಾರ್ದಂಗೆ ನೋಡ್ಕೋಬೇಕು ನಾವು. ಆಗಂಗೆ ಇಲ್ಲ ಅಂತಲ್ಲ, ಇಗ್ನೋರೆನ್ಸ್ ಮಾಡಂಗಿಲ್ಲ ಅದಕ್ಕೆ. ಹಂಗ ಡೆಡ್ಲಾಕ್ ನನ್ನ ಸಿಸ್ಟಮ್ ಆಪರೇಟಿಂಗ್ ಸಿಸ್ಟಮ್ ಏನ್ ಹೇಳ್ತದೆ ಅಂದ್ರೆ ಡೆಡ್ಲಾಕ್ ನಮಗೆ ಸಂಬಂಧ ಇಲ್ಲ, ನನಗೆ ಬರುದೇ ಇಲ್ಲ. ಆ ಸಿಚುವೇಶನ್ ನನ್ನ ಸಿಸ್ಟಮ್ ಒಳಗೆ ಬರಂಗಿಲ್ಲ. ಸೊ ಅಂದಾಗ ಅದೇನ್ ಮಾಡ್ತದೆ, ಯಾವುದೇ ರೀತಿಯಾದ ಆ ರಿಕವರಿ ಮೆಥಡ್ ಅನ್ನ ಕಾಲ್ ಮಾಡಂಗಿಲ್ಲ, ಅವಾಯ್ಡೆನ್ಸ್ ಮೆಥಡ್ ಅನ್ನ ಕಾಲ್ ಮಾಡಂಗಿಲ್ಲ, ಪ್ರಿವೆನ್ಸ್ ಮೆಥಡ್ ಅನ್ನ ಕಾಲ್ ಮಾಡಂಗಿಲ್ಲ, ಇಗ್ನೋರ್ ಮಾಡ್ಬಿಡ್ತದೆ ಡೆಡ್ಲಾಕ್. ಹೆಂಗ್ ಡೀಲ್ ಮಾಡ್ತೀರಿ ಡೆಡ್ಲಾಕ್ ಸಿಚುವೇಶನ್ ಬಂದಾಗ, ನೀವು ಏನೇನ್ ಸ್ಟೆಪ್ಸ್ ತಗೋತೀರಿ ಅದನ್ನ ಕಲ್ತ್ವಿ ನಾವು. ಒಂದು, ಡೆಡ್ಲಾಕ್ ಬರ್ಲಾರ್ದಂಗೆ ಪ್ರಿವೆಂಟ್ ಮಾಡ್ಕೋತೀರಿ, ಏನೋ ಕೋಡ್ ಬರೀತೀರಿ, ಅದು ಬರ್ಲಾರ್ದಂಗೆ ಪ್ರಿವೆಂಟ್ ಪ್ರಿಕಾಷನರೀಸ್ ತಗೋತೀರಿ. ಇನ್ ಕೇಸ್ ಪೂರಾ ಕಂಪ್ಲೀಟ್ ಅವಾಯ್ಡೇ ಮಾಡ್ಬಿಡ್ತೀರಿ, ಯು ಆರ್ ಗೋಯಿಂಗ್ ಟು ಅವಾಯ್ಡ್ ಕಂಪ್ಲೀಟ್ ಡೆಡ್ಲಾಕ್ by putting a conditions, or else let the system go into the deadlock, then I will recover. ಸಿಸ್ಟಮ್ ಅನ್ನ ಡೆಡ್ಲಾಕ್ ಒಳಗೆ ಹೋಗ್ಲಿಕ್ಕೆ ಬಿಟ್ಟು ಆಮೇಲೆ ರಿಕವರಿ ಮಾಡ್ಕೋತೀನಿ. ವೇಸ್ ಹೇಳಾಕತ್ತೀನಿ, ಹೆಂಗ್ ನಾನು ಡೆಡ್ಲಾಕ್ ಅನ್ನ ಸಾಲ್ವ್ ಮಾಡ್ಕೋತೀನಿ, ಹೆಂಗ ಆ ಡೆಡ್ಲಾಕ್ ಜೊತೆ ಡೀಲ್ ಮಾಡ್ಕೋತೀನಿ. ಡೆಡ್ಲಾಕ್ ಇಗ್ನೋರೆನ್ಸ್, ಡೆಡ್ಲಾಕ್ ಬರಂಗೇ ಇಲ್ಲ ಅಂತ ತಲೆಗೆ ತಗೊಂಡು ಡೆಡ್ಲಾಕ್ ಅನ್ನ ಬಿಟ್ಬಿಡ್ತೀವಿ ನಾವಲ್ಲ, ಆಪರೇಟಿಂಗ್ ಸಿಸ್ಟಮ್. This is what the dealing with the deadlock. This is what the dealing with deadlock. ಈಗ ಡೆಡ್ಲಾಕ್ ಪ್ರಿವೆನ್ಷನ್ ಎಲ್ಲೆಲ್ಲಿ ಅಪ್ಲೈ ಮಾಡ್ಕೋತೀವಿ ನೋಡೋಣ. ಡೆಡ್ಲಾಕ್ ಪ್ರಿವೆನ್ಷನ್ ಅನ್ನ ಎಲ್ಲೆಲ್ಲಿ ಅಪ್ಲೈ ಮಾಡ್ಕೋತೀವಿ, where we are going to apply deadlock preventions. Okay, ಡೆಡ್ಲಾಕ್ ಬರಬಾರ್ದು ಅಂದ್ರೆ ನಾ ಫಸ್ಟ್ ಎದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು,
mutual exclusion, no preemption. Prevent ಮಾಡ್ಕೋಬೇಕು. I need to prevent these conditions. ಈ conditions ಅನ್ನ prevent ಮಾಡಬೇಕು. This video is clear to you? This video is clear to you? This video is clear to now? This video is clear? Sorry for the interruptions. Okay. So here, deadlock preventions ಅಂದ್ರೆ ಏನು? ಈ 4 ಕಂಡೀಷನ್ಸ್ ಅನ್ನ ಪ್ರಿವೆಂಟ್ ಮಾಡೋದು. ಇದೇ ಕಂಡೀಷನ್ಸ್ ನನಗೆ ಡೆಡ್ಲಾಕ್ ಅನ್ನ ಆಫರ್ ಮಾಡ್ತಾವ ಅಂತ ನನಗೆ ಗೊತ್ತೈತಿ. ಅದಕ್ಕೆ ಅವನ್ನ ಪ್ರಿವೆಂಟ್ ಮಾಡ್ಕೊಂಡ್ಬಿಡೋದು. ಅವುಗಳಿಂದ ನಾವು ಪ್ರಿವೆಂಟ್ ಆಗ್ಬಿಡೋದು. ಈಗ ನಿಮಗೆ ಗೊತ್ತದ, I may get the virus from air, that's why I am using the mask. I may get by touching the objects, that's why I am using the sanitizer. ನನಗೆ ಕಂಡೀಷನ್ಸ್ ಗೊತ್ತದ, ಎದಕ್ಕೆ ಬರ್ತೈತಿ ಅಂತ ಕಂಡೀಷನ್ ಗೊತ್ತೈತಿ. Why I am getting that one? That why I am preventing. Through air ಬರ್ಬೋದು, ಅದಕ್ಕೆ ನಾ ಮಾಸ್ಕ್ ಹಾಕೊಂಡಿರುತ್ತೆ. Through ಆಬ್ಜೆಕ್ಟ್ ಅನ್ನ ಟಚ್ ಮಾಡಿದ್ಮೇಲೆ ಬರ್ಬೋದು, ಅದಕ್ಕೆ ನಾ ಸ್ಯಾನಿಟೈಸರ್ ಯೂಸ್ ಮಾಡತ್ತೆ. So I am preventing. ಹಂಗ ಡೆಡ್ಲಾಕ್ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ನಿಂತ್ರ ಬರ್ಬೋದು, ನೋ ಪ್ರಿಯೆಂಪ್ಷನ್ ನಿಂತ್ರ ಬರ್ಬೋದು, ಹೋಲ್ಡ್ ಅಂಡ್ ವೇಟ್ ಕಂಡೀಷನ್ ನಿಂತ್ರ ಬರ್ಬೋದು, ಸರ್ಕ್ಯುಲರ್ ವೇಟ್ ನಿಂತ್ರ ಬರ್ಬೋದು. ಸೊ ಹೌ ಟು ಪ್ರಿವೆಂಟ್ ದೀಸ್ ಥಿಂಗ್ಸ್? Are you getting? When we are going to use these things, when we are writing up algorithms for resource allocation, if I am writing a algorithm for resource allocation, then I must know in which situation I may get a deadlock. So to that time, when I am writing algorithm or a solution for some problems, so that time I need to use these deadlock avoidance methods. ಈಗ ನಿಮ್ಗೆ ಗೊತ್ತೈತಿ, ನೀವೇನ್ ಮಾಡ್ರಿ ಅಂತಂದ್ರ, have you learned about a try and catch? Try catch method ಯೂಸ್ ಮಾಡಿರಿ? All of you try catch method ಅನ್ನ ಯೂಸ್ ಮಾಡಿರಿ? Yes or no? Try catch method ಅನ್ನ ಯೂಸ್ ಮಾಡಿರಿ ಪ್ರೋಗ್ರಾಮ್ಸ್ ಒಳಗಡೆ? ಅದನ್ನ ಯಾಕೆ ಯೂಸ್ ಮಾಡಿರಿ? We don't know on which situation we may get a exceptions. Errors ಯಾವ ಸಿಚುವೇಶನ್ ಒಳಗೆ ಅರೈಸ್ ಆಗ್ತಾವ, ಎಕ್ಸೆಪ್ಷನ್ಸ್ ಯಾವ ಸಿಚುವೇಶನ್ ಒಳಗೆ ಅರೈಸ್ ಆಗ್ತಾವ ಗೊತ್ತಿಲ್ಲ. ಅದಕ್ಕೆ ಆ ಪಾರ್ಟಿಗೆ ನಾ ಏನ್ ಮಾಡ್ಬಿಡ್ತೀನಿ, ಟ್ರೈ ಮತ್ತು ಕ್ಯಾಚ್ ಬ್ಲಾಕ್ ಹಾಕ್ಬಿಡ್ತೀನಿ. ಹಂಗೆ ಯಾವ ಪ್ರೊಸೆಸ್ ರಿಸೋರ್ಸ್ ಅಲೋಕೇಶನ್ ಒಳಗೆ ಇನ್ವಾಲ್ವ್ ಆಗ್ತಿರ್ತತಿ, ಆ ಪ್ರೊಸೆಸ್ಗೆ ಈ ಕಂಡೀಷನ್ಸ್ ಅನ್ನ ಅಪ್ಲೈ ಮಾಡ್ತೀವಿ. ಯಾಕಂದ್ರೆ ಯಾವ ಪ್ರೊಸೆಸ್ ಡೆಡ್ಲಾಕ್ ಅನ್ನ ಆಕರ್ ಮಾಡ್ತದೆ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಎವ್ರಿ ಪ್ರೊಸೆಸ್ಗೆ ನಾವೇನ್ ಮಾಡ್ತೀವಿ, ಈ ತರದ ಪ್ರಿವೆನ್ಷನ್ಸ್ ಆಗ್ಲಿ ಮೆಥಡ್ಸ್ ಆಗ್ಲಿ ಅಪ್ಲೈ ಮಾಡ್ಕೊತೀವಿ. ಹೋಪ್ ಯು ಗಾಟ್ ದಿಸ್ ಒನ್.